ಸಲಾಮು ಅಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ. ನಾನು ಇವತ್ತು ಮೀಶೋಯಲ್ಲಿ ತಂದಿದ್ದದ್ದು. ಇದು ಮಸಾಜ್ ಮಾಡೋದು, ನಮ್ಮ ಮುಖಕ್ಕೆ ಮಸಾಜ್ ಮಾಡೋದು. ನೀವು ಖಂಡಿತವಾಗಿ ತುಂಬ ಒಳ್ಳೆಯದೆ. ನಿಮಗೆ ಲಿಂಕ್ ಬೇಕಾದರೆ ಹೇಳಿ, ನಾನು ಲಿಂಕ್ ಹಾಕ್ತೇನೆ ಯಾರಿಗೆ ಯೂಸ್ ಇದ್ದರೆ. ನನಗಿದು ತುಂಬಾ ಇಷ್ಟ ಆಯಿತು. ನನ್ನ ಹಸ್ಬೆಂಡಿಗೆ ನಾನು 2 ಸತಿ ಮಾಡಿದೆ, ಬಟ್ ನನ್ನ ಮಗನಿಗೂ 2 ಸತಿ ನಾನು ಮಾಡಿದ್ದೇನೆ. ಬಟ್ ನಾನು ಮಸಾಜ್ ಎಲ್ಲ ಯೂಸ್ ಮಾಡ್ತಾ ಇರಲಿಲ್ಲ. ನಾನು ಯೂಸ್ ಮಾಡ್ತಾ ಇದ್ದದ್ದು ಐಸ್ ಯೂಸ್ ಮಾಡ್ತಾ ಇದ್ದದ್ದು. ನೋಡಿ, ಇದರಲ್ಲಿ ಫೇಸ್ ವಾಶ್ ಯೂಸ್ ಮಾಡ್ಬೋದು, ತುಂಬ ಸ್ಮೂತಾಗಿದೆ. ನೀವು ಫೇಸ್ ವಾಶ್ ಯೂಸ್ ಮಾಡ್ತೀರಲ್ಲ ಆವಾಗ ನೋಡಿ, ಇದು ನಾವು ಮಸಾಜ್ ಮಾಡೋದು, ಸ್ಕ್ರಬ್ ಮಸಾಜ್ ಎಲ್ಲ ಮಾಡೋದ್ರಲ್ಲಿದೆ. 5 ಐಟಮ್ ಕೊಟ್ಟಿದ್ದಾರೆ ನಮಗೆ ಮಾಡಲಿಕ್ಕೆ. ಯಾವುದು ನಿಮಗೆ ಯೂಸ್ ಇದೆ ಅದನ್ನು ನೀವು ಹಾಕ್ಕೊಂಡು ನೀವು ಅದನ್ನು ಯೂಸ್ ಮಾಡ್ಬೋದು. ಇದು ನಮ್ಮದು ಮೇಕಪ್ ಮಾಡಲಿಕ್ಕೆಲ್ಲ ಆಗುತ್ತೆ. ಇಲ್ಲಾಂದರೆ ನಮ್ಮ ಮುಖದಲ್ಲಿ ತುಂಬ ಪಿಂಪಲ್ಸ್ ಇದ್ದರೆ ನಾವು ಗಟ್ಟಿ ವಸ್ತುವನ್ನು ಟಚ್ ಮಾಡಬಾರ್ದು, ಇಲ್ಲಾಂದರೆ ಬೇರೆ ಕಡೆ ಪಿಂಪಲ್ಸ್ ಆಗುತ್ತೆ. ಅದಕ್ಕೆ ಅದು ಸ್ಮೂತಿಂಗ್ ಸಹ ಕೊಟ್ಟಿದ್ದಾರೆ ಅವರು. ನಿಮಗೆ ಯಾವುದು ಬೇಕು ಅದನ್ನು ನೀವು ಯೂಸ್ ಮಾಡಿ. ಬಟ್ ನಾನು ತುಂಬ ಮುಖದ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ, ಯಾಕಂದರೆ ನಾನು ಯಾವುದು ಕ್ರೀಮ್ ಆಗಲಿ ಅಥವಾ ಮೇಕಪ್ ಅದೆಲ್ಲ ಯೂಸ್ ಮಾಡೋದಿಲ್ಲ. ನನ್ನದು ಮೇಕಪ್ ಎರಡೇ, ಒಂದು ಪಾನ್ಸ್ ಪೌಡರ್, ಆಮೇಲೆ ಒಂದು ಲಿಪ್ಸ್ಟಿಕ್ ಹಾಕ್ತೇನೆ, ಮತ್ತೊಂದು ಐಲೈನರ್ ಹಾಕ್ತೇನೆ. ಅದನ್ನು ಬಿಟ್ಟು ಮತ್ತೆ ಇದು ನಂಗೆ ಗೊತ್ತಿಲ್ಲ. ಮತ್ತು ಇದರಲ್ಲಿ ನೋಡಿ, ಆನ್ ಆಫ್ ಎಲ್ಲ ಮಾಡೋದಿದೆ, ಫಾಸ್ಟ್ ಇದೆ, ಸ್ಲೋ ಇದೆ, ಮೀಡಿಯಮ್ ಇದೆ, ಎಲ್ಲವೂ ಇದೆ ಮಾಡಲಿಕ್ಕೆ. ನಾನು ಕೈಯಲ್ಲಿ ಮಾಡಿ ನಿಮಗೆ ತೋರಿಸ್ತೇನೆ. ಈಗ ನನ್ನ ಮಗನಿಗೇನೋ ಹಾಕಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಮಗನಿಗೇನೋ ಹಾಕಿ ನೋಡಿ, ಚಳಿಗಳಿಗೆ ಕೈ ಯಾವ ಥರ ಆಗಿದೆ ನೋಡಿ. ಅದಕ್ಕೆ ನಾನು ಕ್ರೀಮ್ ತಗೊಂಡಿದ್ದೇನೆ, ಪಪ್ಪಾಯಿದು ಮಸಾಜ್ ಕ್ರೀಮ್ ತಗೊಂಡಿದ್ದೇನೆ ನಾನು. ಇದು ತುಂಬ ಒಳ್ಳೆ ರಿಸಲ್ಟ್ ಇದೆ. ನೀವು ವಾರಕ್ಕೆ 2 ಸತಿ ಮಸಾಜ್ ಮಾಡ್ಕೊಳ್ಳಿ. ಯಾಕಂದರೆ ನಮ್ಮ ಸ್ಕಿನ್ ಗ್ಲೋ ತರುತ್ತೆ. ಹೊರಗೆ ಹೋಗುವಾಗ ಮೇಕಪ್ ಹಾಕಬೇಕಂತಲೇ ಇಲ್ಲ, ಮನೆಯಲ್ಲೇ ಕೂತ್ಕೊಂಡೆ ನೀವು ನಿಮ್ಮ ಮುಖವನ್ನು ಗ್ಲೋ ತರಿಸ್ಬೋದು. ಪಾರ್ಲರ್ಗೆ ಹೋಗಿ ನಾವು ಅಂಥದ್ದು ಮುಖಕ್ಕೆಲ್ಲ ಮಾಡ್ತಾರೆ ಸ್ಪೆಷಲ್ ಅದು ಇದೆಲ್ಲ ಮಾಡಬೇಕಂತ ಇಲ್ಲ. ನಾನು ನನ್ನ ಹಸ್ಬೆಂಡಿಗೆ ನಾನು ಮಾಡ್ತಾ ಇರ್ತೇನೆ. ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ ಇದೆಲ್ಲ ಮಾಡೋದು. ಬಟ್ ಅವರ ಮುಖ ಅವ್ರು ಕೇರಿಂಗ್ ಮಾಡೋದಿಲ್ಲ. ನನ್ನ ಹಸ್ಬೆಂಡಿದ್ದು ಮುಖ ನಾನು ಕೇರಿಂಗ್ ಮಾಡಬೇಕು, ಅದು ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಸ್ಕಿನ್ ಆಗಲಿ ಹೇರ್ ಆಗಲಿ ಅಷ್ಟೇ. ಅದು ನನ್ನ ದೊಡ್ಡ ಮಗನಿಗೂ ಅದೇ ಇಷ್ಟ. ನಾನು ಕ್ರೀಮ್ ನಿಮಗೆ ಹಚ್ಚಿ ತೋರಿಸ್ತೇನೆ. ಸ್ಮೆಲ್ ತುಂಬ ಒಳ್ಳೆ ಇದೆ. ಏನು ಸ್ಮೆಲ್ಲಿದ್ದು ತಲೆನೋವು ಆ ಥರ ಎಲ್ಲ ಏನೂ ಆಗೋದಿಲ್ಲ. ನಾರ್ಮಲ್ ಸ್ಮೆಲ್ ಆಗಿದೆ, ತುಂಬ ಡಾರ್ಕ್ ಸ್ಮೆಲ್ ಆಗಿ ಇಲ್ಲ, ಖಡಕ್ ಸ್ಮೆಲ್ ಇಲ್ಲ. ಆಮೇಲೆ ಇದನ್ನು ನೀವು ಮಸಾಜ್ ಮಾಡ್ಬೋದು. ಇದು ನಿಮಗೆ ಯೂಸ್ ಇಲ್ಲ, ನಿಮಗೆ ಯಾವುದು ಯೂಸ್ ಆಗುತ್ತೆ ಅದು ತಗೊಂಡು ಬನ್ನಿ. ಫುಲ್ ಮಿಕ್ಸ್ ಇದೆ, ಫ್ರೂಟ್ಸ್ ಇದಿದೆ. ನಾನು ಪಪ್ಪಾಯಿ ಸಾಬೂನು ಯೂಸ್ ಮಾಡೋದು. ಬಟ್ ಮುಖಕ್ಕೆ ಯಾವತ್ತೂ ಸಾಬೂನು ಯೂಸ್ ಮಾಡಬೇಡಿ, ಫೇಸ್ ವಾಶ್ ಯೂಸ್ ಮಾಡಿ. ಬಟ್ ನನಗೆ ಅಭ್ಯಾಸ ಆಗಿದೆ. ಮುಂಚೆ ಎಲ್ಲಿತ್ತು ಫೇಸ್ ವಾಶ್, ಆ ಸಾಬೂನೇ ಯೂಸ್ ಮಾಡ್ತಾ ಇದ್ದದ್ದು. ಹೀಗೆ ನಾನು ಸಾಬೂನೇ ಯೂಸ್ ಮಾಡ್ತಾ ಇದ್ದೇನೆ. ಆಮೇಲೆ ಇದು ನನಗೆ ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ. ಬಟ್ ನಾನು ಮಾಡಲಿಲ್ಲ. ನಾನೀಗ ತಂದು ಒಂದು 15 ಡೇಸ್ 1 ತಿಂಗಳು ಆಗ್ತಾ ಬಂತಿರ್ಬೋದು. ನನ್ನ ಹಸ್ಬೆಂಡಿಗೆ ಒಂದು 3-4 ಸತಿ ಮಾಡಿದೆ. ನನ್ನ ಮಗನಿಗೂ ಸಹ ನಾನು ಮಾಡಿದೆ. ನನ್ನ ಮಗನಿಗೆ ಏಜ್ ಆಗಲಿಲ್ಲ, 18 ಇಯರ್ಸ್ ನಂತರ ಅದು ಮಾಡಬೇಕು. ಆದರೆ ನನಗೆ ಮಗಳಿಲ್ಲ, ನನ್ನ ಮಗನಿಗೆ ಮಾಡಿ ನಾನು ನಿಮಗೆ ತೋರಿಸ್ಬೇಕಾಗುತ್ತೆ. ಮತ್ತು ಇದು ಕ್ರೀಮ್ ತುಂಬ ಒಳ್ಳೆಯದು. ನಾವು ಬಿಸಿಲಿಗೆಲ್ಲ ಹೋಗಿ ಬಂದರೆ ಅಥವಾ ನಾವು ಮನೆಯೊಳಗೆ ಕುಕ್ಕಿಂಗ್ ಎಲ್ಲ ಮಾಡ್ತೇವೆ, ನಮ್ಮ ಹಸ್ಬೆಂಡ್ನವರು ಹೊರಗಡೆ ಹೋಗಿ ಕೆಲಸ ಮಾಡ್ತಾರೆ, ಧೂಳು ಅದು ಇದೆಲ್ಲ ಮುಖದಲ್ಲಿ ಕುತ್ಕೊಳ್ಳುತ್ತೆ. ಇದೆಲ್ಲ ತುಂಬ ಒಳ್ಳೆ ಕ್ಲೀನ್ ಮಾಡುತ್ತೆ. ನಾವು ಮಾಡ್ತಾ ಮಸಾಜ್ ಮಾಡ್ತಾ ಹೋದರೆ ನಮ್ಮ ಸ್ಕಿನ್ ಗ್ಲೋ ತರುತ್ತೆ. ನಾವು ಕ್ರೀಮ್ ಹಾಕಬೇಕಂತ ಇಲ್ಲ, ಸ್ವಲ್ಪ ಎಣ್ಣೆ ಪ್ಯಾರಾಶೂಟ್ ತೆಂಗಿನ ಎಣ್ಣೆ ಉಂಟಲ್ಲ ಒರ್ಜಿನಲ್, ಆ ಎಣ್ಣೆ ಸ್ವಲ್ಪ ಕೈಯಲ್ಲಿ ಹಾಕಿ ಮಸಾಜ್ ಮಾಡ್ಬೋದು, ಅದರಲ್ಲೂ ತುಂಬ ಗ್ಲೋ ಬರುತ್ತೆ. ಬಟ್ ನಾನೀಗ ಪಪ್ಪಾಯಿದು ಬಗ್ಗೆ ಹೇಳ್ತಾ ಇದ್ದೇನೆ. ಪಪ್ಪಾಯಿ ತುಂಬ ಬೆಸ್ಟ್. ಅದು ನೀವು ಕ್ರೀಮ್ ತಗೊಂಡು ಬರಲಿಲ್ವಾ, ಮನೆಯಲ್ಲಿ ನೀವು ತಿನ್ನಲಿಕ್ಕೆ ಪಪ್ಪಾಯಿ ತಗೊಂಡು ಬರ್ತೀರಲ್ವ, ಅದನ್ನು ಸಹ ನಿಮ್ಮ ಮುಖಕ್ಕೆ ನೀವು ಹಚ್ಕೊಳ್ಬೋದು. ಅದು ನಾನು ಹಚ್ಚುತ್ತೇನೆ. ಇಲ್ಲ ಅಂದರೆ ನಾನು ಮನೆಯಲ್ಲೇ ಸ್ಕ್ರಬ್ ಎಲ್ಲ ರೆಡಿ ಮಾಡ್ತೇನೆ. ಅಂದರೆ ಸ್ವಲ್ಪ ಮೊಸರು, ಸ್ವಲ್ಪ ಅಕ್ಕಿ ಎಲ್ಲ ಹಾಕಿ ಪುಡಿ ಮಾಡಿ ಸ್ಕ್ರಬ್ ರೆಡಿ ಮಾಡ್ತೇನೆ. ಬಟ್ ಹೊರಗಡೆದೆಲ್ಲ ತಂದು ನಾನು ಮುಖಕ್ಕೆ, ನನ್ನ ಮಕ್ಕಳಿಗಾಗಲಿ ನನಗೆ ಆಗಲಿ ಹಾಕೋದಿಲ್ಲ. ಬಟ್ ಇದು ಏನಂದರೆ ಪಪ್ಪಾಯಿದು ಮಸಾಜ್ ಕ್ರೀಮ್, ಮಸಾಜ್ ಮಾಡಲಿಕ್ಕೆ ಅಂತ ನಾನು ತರಿಸಿದ್ದು. ಇದರಲ್ಲಿ ನನ್ನ ಹಸ್ಬೆಂಡಿಗೆ ಬೆಸ್ಟ್ ಅಂತ ಆಯಿತು. ಯಾಕಂದರೆ ನಾನು ಯೂಸ್ ಮಾಡಲಿಲ್ಲ, ಇನ್ನು ನಾನು ಯೂಸ್ ಮಾಡಬೇಕು. ಬಟ್ ನನ್ನ ಹಸ್ಬೆಂಡಿಗೆ ಮಕ್ಕಳಿಗೆಲ್ಲ ಯೂಸ್ ಮಾಡಿದ್ದೇನೆ ಅಷ್ಟೇ.
ಅಂದರೆ ನನ್ನ ಮಕ್ಕಳಿಗೆ ಅಂದರೆ ಈಗ ನಾನು ವಿಡಿಯೋ ನೋಡಲಿಕ್ಕೆ ಹಾಕ್ತಾ ಇದ್ದೇನೆ. ಬಟ್ ಮಸಾಜ್ ಮಾಡೋದು ಮಿಷಿನೆಲ್ಲ ನನ್ನ ಮಕ್ಕಳಿಗೆಲ್ಲ ನಾನು ಮಾಡ್ತಾ ಇರ್ತೇನೆ. ತುಂಬ ಒಳ್ಳೆ ಇದೆ. ರೇಟ್ ತುಂಬ ಕಡಿಮೆ, ಜಾಸ್ತಿ ರೇಟೇನೂ ಇಲ್ಲ, ನನಗೆ ನೆನಪಿಲ್ಲ ಎಷ್ಟು ಅಂತ. ನಾನು ಲಿಂಕ್ ಹಾಕ್ತೇನೆ, ಚೆಕ್ ಮಾಡ್ಕೊಳ್ಳಿ ಎಷ್ಟು ಅಂತ ರೇಟ್. ತುಂಬ ಇಷ್ಟ ಆಯಿತು ನನಗೆ ಮಸಾಜ್ ಮಾಡೋದು, ಇದು ಸಹ ಇಷ್ಟ ಆಯಿತು ಬ್ಯೂಟಿ. ಆಮೇಲೆ ಮಸಾಜ್ ಕ್ರೀಮ್ ಸಹ ಇಷ್ಟ ಆಯಿತು. ಈಗ ನಾನು ಇವನಿಗೆ ಹಾಕಿ ತೋರಿಸ್ತೇನೆ ನೋಡಿ. ಫಸ್ಟ್ ನಾವು ಮುಖವನ್ನು ವಾಶ್ ಮಾಡಿ ಬರಬೇಕು. ಆಮೇಲೆ ಸ್ವಲ್ಪ ಮುಖ ಚಂಡಿಯಾಗಿರಬೇಕು. ನಾನು ಒಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಆಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಬಟ್ ತುಂಬ ಕಷ್ಟ ಆಗ್ತಾಯಿದೆ. ನಾನು ಸ್ವಲ್ಪ ಮಸಾಜ್ ಮಾಡಿ ತೋರಿಸ್ತೀನಿ, ಫುಲ್ಲೇ ಅಲ್ಲ. ಒಂದು 10-15 ನಿಮಿಷ ಆದರೂ ನಮ್ಮ ಮುಖಕ್ಕೆ ಮಸಾಜ್ ಮಾಡಬೇಕು. ಬಟ್ ನಾನು ಇವನಿಗೆ 1 ನಿಮಿಷನೂ ಮಸಾಜ್ ಮಾಡಲಿಲ್ಲ, ಯಾಕಂದರೆ ಚಿಕ್ಕ ವಯಸ್ಸು. ಸೊ ಅದು ಕ್ರೀಮೆಲ್ಲ ಅವರಿಗೆ ಒಳ್ಳೆಯದಲ್ಲ ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೋಸ್ಕರ ಜಸ್ಟ್ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಅಷ್ಟೇ. ನೋಡಿ, ಒಳ್ಳೆಯಿಂದ ಮಸಾಜ್ ಮಾಡ್ಕೊಳ್ಳಿ. ಯಾವ ಥರ ಮಸಾಜ್ ಮಾಡಬೇಕು, ತುಂಬ ಒಳ್ಳೆ ಫೀಲ್ ಆಗುತ್ತೆ. ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿ. ಮತ್ತು ಅವರು ವಾಶ್ ಮಾಡಿ ಬಂದ ನಂತರ ಸ್ಕಿನ್ ತುಂಬಾ ಸ್ವಲ್ಪ ಗ್ಲೋ ತರ್ತಾ ಇತ್ತು ಒಂದೇ ದಿವಸಕ್ಕೆ. ಆದರೆ ನಾವು ವಾರಕ್ಕೆ 2 ಸತಿ 3 ಸತಿ ಟೈಮ್ ಇದ್ದಾಗ ನಮ್ಮ ಮುಖವನ್ನು ನಾವು ಕೇರಿಂಗ್ ಮಾಡ್ಕೊಳ್ಬೇಕು ಅಲ್ವಾ. ನಾನು ಅಷ್ಟೇ ಕೇರಿಂಗ್ ಮಾಡಿ ತುಂಬ ಕಡಿಮೆ. ಬಟ್ ಏನು ಮಾಡೋದು, ಇನ್ನು ಕೇರಿಂಗ್ ಮಾಡಬೇಕು ಅಂತಲೇ ಅನ್ನಿಸ್ತದೆ. ಸೊ ಏನು ಮಾಡೋದು, ಮಕ್ಕಳೀಗ ದೊಡ್ಡ ಆಗಿದ್ದಾರೆ. ಚಿಕ್ಕ ಏಜಲ್ಲಿ ಮದುವೆ ಮಾಡಿ ಕೊಟ್ಟಿದ್ದಾರೆ, ಮಕ್ಕಳು ದೊಡ್ಡ ಆಗಿದ್ದಾರೆ ಈಗ ಅಷ್ಟೇ. ಆಮೇಲೆ ನೋಡಿ, ಈ ಥರ ಎಲ್ಲ ತುಂಬ ಒಳ್ಳೆ ಮಸಾಜ್ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ ಸ್ಕಿನ್ನಿಗೆ. ಟ್ರೈ ಮಾಡಿ. ನಿಮಗೆ ಇಷ್ಟ ಇದ್ದರೆ ಹೇಳಿ, ಕಮೆಂಟ್ ಹಾಕಿ, ನಾನು ನಿಮಗೆ ಲಿಂಕ್ ಕಳಿಸ್ಕೊಡ್ತೇನೆ. ನಾವು ಕುಕ್ಕಿಂಗ್ ಮಾಡ್ತಾ ಇರ್ತೇವೆ, ಕಿಚನಲ್ಲಿ ಇರ್ತೇವೆ. ಅಲ್ಲಿ ನಮ್ಮದು ಎಂತ ಹೇಳೋದು, ಹೊಗೆದ್ದೆಲ್ಲ ನಮ್ಮ ಮುಖದಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಹೊರಗಡೆ ಹೋಗ್ತೇವೆ, ಮುಖದಲ್ಲಿ ಬಂದು ಕೂತ್ಕೊಳ್ಳುತ್ತೆ, ಅದೆಲ್ಲ ಕ್ಲೀನಿಂಗ್ ಆಗುತ್ತೆ. ಅದು ಮಾಡ್ತಾ 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 ನಮ್ಮ ಸ್ಕಿನ್ ಗ್ಲೋ ತರುತ್ತದೆ. ಒಂದೇ ಸತಿ ತುಂಬ ಗ್ಲೋ ತರೋದಿಲ್ಲ. ಇವತ್ತು ಹೇಳ್ಬೋದು ನಾನು ಕಪ್ಪಿದ್ದೀನಿ, ನಾಳೆ ಮಸಾಜ್ ಮಾಡಿ ಗ್ಲೋ ಬರಲಿಲ್ಲ ಅಂತ ಕಮೆಂಟ್ ಹಾಕಬೇಡಿ. ಅದು ಸ್ವಲ್ಪ ದಿವಸ ಹೋಗುತ್ತೆ, ಯಾಕಂದರೆ ಇದು ಕ್ರೀಮ್ ಅಲ್ಲ, ಇದು ಮಸಾಜ್ ಮಾಡೋದು. ಬಟ್ ನಿಮಗೆ ಇದು ಪಪ್ಪಾಯಿ ಎಲ್ಲ ಸೂಟ್ ಆಗಲ್ಲ ಅಂದರೆ ಒಂದು ತುಂಡು ಐಸ್ ಇಟ್ಕೊಂಡಾದರೂ ಮಸಾಜ್ ಮಾಡ್ಕೊಳ್ಳಿ. ಮುಖಕ್ಕೆ ಮಸಾಜ್ ಮಾಡೋದು ತುಂಬ ಒಳ್ಳೆಯದು. ನೋಡಿ, ಇದು ನಾನು ಈಗ ಅವನಿಗೆ ತೊಳಿಲಿಕ್ಕೆ ಹೇಳ್ತೇನೆ. 1 ನಿಮಿಷ ನಾನು ಮಾಡಿದೆ ಅಷ್ಟೇ, ಯಾಕಂದರೆ ಒಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು ನನಗೆ. ಅದಕ್ಕೆ ನಾನು ಸ್ಟ್ಯಾಂಡ್ ನೈಟ್ ಬಂತು, ನಾನು ಅದನ್ನು ಸಹ ನಿಮಗೆ ತೋರಿಸ್ತೇನೆ. ಮೊಬೈಲ್ ಸ್ಟ್ಯಾಂಡ್ ಬಂತು, ಅದು ಬರಲಿಕ್ಕೆ ತುಂಬ ದಿವಸ ಆಯಿತು. ತುಂಬ ಖುಷಿಯಾಯಿತು ಸ್ಟ್ಯಾಂಡ್ ಬಂದ ನಂತರ. ಯಾರಿಗಾದರೂ ಬೇಕಾದ್ರೂ ಸ್ಟ್ಯಾಂಡಿದ್ದು ಲಿಂಕ್ ಹೇಳಿ, ನಾನು ನಿಮಗೆ ತೋರಿಸ್ತೇನೆ. ನೋಡಿ, ಇಷ್ಟೇ. ನೋಡಿ, ಸ್ಕಿನ್ ತುಂಬಾ ಗ್ಲೋ ಬರುತ್ತೆ, ಅಂದರೆ ಕ್ಲೀನ್ ಆಗುತ್ತೆ. ಕ್ಲೀನ್ ಆಗಿ 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 ಮತ್ತೆ 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 ಗ್ಲೋ ಬರುತ್ತೆ. ವಾರಕ್ಕೆ 3 ಸತಿ ಮಾಡ್ಕೊಳ್ಳಿ. ಮತ್ತು ಏಜ್ ಆಗಲಿಲ್ಲ ಇವರಿಗೆ, ಸೊ ನನ್ನದು ಮಾಡೋದಿಲ್ಲ. ಇವನಿಗೆ ತುಂಬ ಇಷ್ಟ ಸೆಂಟ್ಗಳು, ಅತ್ತರ್ ಹಾಕೋದು, ಆಮೇಲೆ ಕ್ರೀಮ್ ಎಲ್ಲ ಯೂಸ್ ಮಾಡೋದಲ್ಲ. ನಾನು ಅದಕ್ಕೆ ಕ್ರೀಮ್ ಮನೆಗೆ ಏನು ತರೋದಿಲ್ಲ, ಅವನು ಯೂಸ್ ಮಾಡ್ತಾನೆ ಅಂತ ಹೇಳಿ. ಮತ್ತೊಬ್ಬನಿಗೆ ನನಗೆ ಟ್ವಿನ್ಸ್ ಮಕ್ಕಳು ಫಸ್ಟ್. ಮತ್ತೊಬ್ಬ ಏನು ಯೂಸ್ ಮಾಡೋದಿಲ್ಲ. ಅವನು ಎಂತ ಹೇಳೋದು, ಇದು ಮಾಡಿರ್ತಾನೆ, ಒಂಥರ ಇರ್ತಾನೆ. ಇವನದು ಆ ಥರ ಅಲ್ಲ. ಮತ್ತು ನನ್ನ ಹಸ್ಬೆಂಡಿಗೂ ಅಷ್ಟೇ ತುಂಬ ಇಷ್ಟ. ಅಂದರೆ ಅವರು ಯೂಸ್ ಮಾಡಲ್ಲ, ನಾನು ಅವ್ರಿಗೆ ಯೂಸ್ ಮಾಡಬೇಕು. ಅವರದ್ದು ಸ್ಕಿನ್ ಕೇರ್ ಮಾಡ್ತಾ ಇರಬೇಕು, ಆವಾಗ ಖುಷಿಯಾಗುತ್ತೆ. ನೋಡಿ, ಇದು ಮಸಾಜ್ ಮಾಡೋದು, ಮತ್ತು ಇದರಲ್ಲಿ ಸ್ಕ್ರಬ್ ಸಹ ಮಾಡ್ಬೋದು. ನನಗೆ ಅಂತೂ ತುಂಬ ಇಷ್ಟ ಆಯಿತು. ಟ್ರೈ ಮಾಡಿ. ನಿಮಗೆ ಇಷ್ಟ ಆದರೆ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ, ನಾನು ಖಂಡಿತ ಲಿಂಕ್ ಹಾಕ್ತೇನೆ. ಮತ್ತೊಂದು ಪುನಃ ಸಹ ಹೇಳಿದೆ ನೋಡಿ, ಇದೆಲ್ಲ ಫೌಂಡೇಶನ್ ಎಲ್ಲ ಹಾಕ್ತಾರಲ್ಲ ಮುಖಕ್ಕೆ ಎಲ್ಲ, ಮೇಕಪ್ ಸೆಟ್ ಎಲ್ಲ ಅದರಲ್ಲೇ ಉಂಟು, ಅದು ಸಹ ನೀವು ಮಾಡ್ಬೋದು. ಇದು ನಾನು ನಿಮಗೆ ಹೇಳಿದೆ ಅಲ್ಲ, ಫೇಸ್ ವಾಶ್ ಮಾಡುವಾಗ ಕೈಯಲ್ಲಿ ಮಾಡಬೇಕಂತ ಇಲ್ಲ, ಅದು ಮಿಷಿನಲ್ಲಿ ಫೇಸ್ ಸ್ವಲ್ಪ ಹಾಕಿ ಸ್ಕ್ರಬ್ ಮಾಡಿದರೆ ಆಯಿತು. ಸೊ ನನಗೆ ಇಷ್ಟ ಆಯಿತು. ನಾವು ಎಲ್ಲಿ ಫಂಕ್ಷನ್ಗೆ ಹೋಗೋ ಟೈಮಲ್ಲಿ ಸ್ವಲ್ಪ ಮಸಾಜ್ ಮಾಡಿದ ನಂತರ
ಮುಖ ತೊಳೆದು ಆಮೇಲೆ ಸ್ವಲ್ಪ ಯಾವುದು ನೀವು ಕ್ರೀಮ್ ಯೂಸ್ ಮಾಡ್ತೀರಾ, ಸ್ವಲ್ಪ ಲೈಟಾಗಿ ಫೇರ್ ಆ್ಯಂಡ್ ಲವ್ಲಿಯ ಫಾನ್ಸ್ ಯಾವುದೊಂದು ಕ್ರೀಮ್ ಯೂಸ್ ಮಾಡ್ತದ್ದು ಕ್ರೀಮ್ ಯೂಸ್ ಮಾಡಿ ಸ್ವಲ್ಪ ಲಿಫ್ಟಿಗೆಲ್ಲ ಹಾಕಿ ಹೋದರೆ ಎಕ್ದಮ್ ಚಕ್ಕ ಚಕ್ಕ ಅಂತಾರೆ. ಮತ್ತು ನಾನೇ ಜಸ್ಟ್ ಒಂದು ಪಾನ್ಸ್ ಕ್ರೀಮ್ ಯೂಸ್ ಮಾಡೋದು, ಪಾನ್ಸ್ ಪೌಡರ್ ಯೂಸ್ ಮಾಡೋದು, ಲಿಫ್ಟಿಗೆ ಯೂಸ್ ಮಾಡ್ತೇನೆ. ಬಟ್ ನನ್ನ ಫ್ಯಾಮಿಲಿಯವರು ನನಗೇನು ತುಂಬ ಜನ ಹೇಳಿದ್ದಾರೆ, ನೀನು ಎಷ್ಟು ಮೇಕಪ್ ಮಾಡ್ತೀಯ ಅಂತ ಹೇಳಿ. ನಾನು ಏನು ಮೇಕಪ್ ಮಾಡೋದಿಲ್ಲ, ಜಸ್ಟ್ ನಾನು ಲಿಫ್ಟಿಗೆ ಮತ್ತು ಪಾನ್ಸ್ ಪೌಡರ್ ಯೂಸ್ ಮಾಡೋದು. ಅದು ಅಲ್ಲದೆ ನನಗೆ ಪಾನ್ಸ್ ಪೌಡ್ರು ಹಾಕಿದ್ರೂ ಆಗೋದಿಲ್ಲ, ಸ್ವಲ್ಪ ಟೈಮ್ ಬಿಟ್ಟು ನನ್ನ ಕಲರೇ ಚೇಂಜ್ ಆಗುತ್ತೆ. ಸೊ ನನ್ನ ಹಸ್ಬೆಂಡೇ ಹೇಳ್ತಾರೆ, ನೀವು ಮುಖಕ್ಕೆ ಏನೂ ಹಾಕಬೇಡ, ಜಸ್ಟ್ ಸಾಬೂನು ತೊಳೆದು ಲಿಫ್ಟಿಗೆ ಹಾಕ್ಕೊಂಡು ಹೊರಗೆ ಬಾ ಅಂತ ಹೇಳ್ತಾರೆ. ಯಾಕಂದರೆ ನನ್ನ ಕಲರ್ ಚೇಂಜ್ ಆಗುತ್ತೆ ಮುಖದ್ದು. ಸೊ ಅದಕ್ಕೋಸ್ಕರ. ಆಮೇಲೆ ಚಳಿಗಾಲಕ್ಕೆಲ್ಲ ಈಗ ಮುಖ ಎಲ್ಲ ಹಾಳಾಗುತ್ತೆ, ಸೊ ಅದಕ್ಕೂ ಬೆಸ್ಟ್ ಅಂತ ಹೇಳ್ಬೋದು. ಮಸಾಜ್ ಮಾಡ್ತಾ ಇರಿ. ಒಬ್ಬೊಬ್ಬರದ್ದು ಡ್ರೈ ಸ್ಕಿನ್ ಆದರೆ ಒಡೆದೋಗುತ್ತೆ, ಅಂಥವರಿಗೆ ಇದು ಆಯಿಲ್ ಥರನೇ ಇದೆ. ಇದರಲ್ಲಿ ಆಯಿಲ್ ಮಿಕ್ಸ್ ಇದೆ, ಸ್ವಲ್ಪ ಆಲ್ಮಂಡ್ ಆಯಿಲ್ ಏನೋ ಮಿಕ್ಸ್ ಇದೆ. ಸೊ ಹಾಗಾಗಿ ಅದು ಯೂಸ್ ಮಾಡ್ಬೋದು ಅಂತ ಆಯಿತು ನನಗೆ, ಬಟ್ ಗೊತ್ತಿಲ್ಲ. ನೀವು ನೋಡಿಕೊಂಡು ಹಾಕಿ. ಡ್ರೈ ಸ್ಕಿನ್ ನೋಡಿದ್ರೆ ಅವನ ಮುಖ ತೊಳೆದು ಬಂದ. ನಾನು ಜಸ್ಟ್ ಒಂದೇ ನಿಮಿಷ ಮಾಡಿದ್ದು ಮಸಾಜ್ ಇದು, ಆದ್ರೂ ಸ್ವಲ್ಪ ರಿಸಲ್ಟ್ ಒಳ್ಳೆ ಥರ ಬಂದಿದೆ ನೋಡಿ. ಸೊ ನನಗೆ ಇಷ್ಟ ಆಯಿತು, ಟ್ರೈ ಮಾಡ್ಕೊಳ್ಳಿ. ನಿಮಗೆ ಇಷ್ಟ ಆದರೆ ನೀವು ಖಂಡಿತವಾಗಿ ತರಿಸ್ಬೋದು. ಯಾರಿಗೆ ಸ್ಕಿನ್ ಕೇರ್ ಮಾಡೋದು ಅಭ್ಯಾಸ ಇದ್ದವರಿಗೆ. ಒಬ್ಬೊಬ್ಬರಿಗೆ ಅಭ್ಯಾಸ ಇಲ್ಲ, ಮನೆ ಕೆಲಸನೇ ಆಗುತ್ತೆ, ಆ ಥರ ಯಾವತ್ತೂ ಮಾಡಬೇಡಿ. ನಂತರ ಸ್ಕಿನ್ನನ್ನು ಸಹ ಕೇರ್ ಮಾಡಿ. ಸ್ಕಿನ್ ಕೇರ್ ಮಾಡಬೇಕು ಫಸ್ಟು, ಆಮೇಲೆ ಮನೆ ಕೆಲಸ ಮಾಡಬೇಕು. ನಮ್ಮದು ಫಸ್ಟ್ ನೋಡ್ಕೊಳ್ಬೇಕು, ಆಮೇಲೆ ಮನೆ ಕೆಲಸ ಎಲ್ಲ ಮಾಡಬೇಕು. ಬಟ್ ನಾವೇನು ಮಾಡ್ತೀವಿ, ನಮ್ಮನ್ನು ನೋಡ್ಕೊಳ್ಳೋದಿಲ್ಲ. ನಾವು ಮನೆ ಕೆಲಸ, ಮಕ್ಕಳನ್ನು, ನಮ್ಮ ಹಸ್ಬೆಂಡನ್ನು, ನಮ್ಮ ಫ್ಯಾಮಿಲಿಯನ್ನು ನೋಡ್ತಾ ಕೂತ್ಕೊಳ್ತೇವೆ. ಬಟ್ ಆ ಥರ ಮಾಡಬೇಡಿ. ಫಸ್ಟ್ ನಮ್ಮದು ಕೇರ್ ಮಾಡಬೇಕು, ಆಮೇಲೆ ಅವ್ರದ್ದು ಕೇರ್ ಮಾಡಬೇಕು. ಸೊ ಆ ಥರ ಏನು ಮಾಡೋದು, ಅದು ಎಲ್ಲ ಅಮ್ಮವ್ರಿಗೆ, ಎಲ್ಲ ಹೆಂಡತಿಗೆ ಅದೇ ಅಭ್ಯಾಸ ಆಗಿ ಹೋಗಿದೆ. ನಮ್ಮನ್ನು ಕೇರ್ ಮಾಡೋದಲ್ಲಿ ನಾವು ನಮ್ಮ ಗಂಡ, ನಮ್ಮ ಮಕ್ಕಳನ್ನು, ಮನೆ ಇದೇ ಕೇರಿಂಗ್ ಆಯಿತು. ಸೊ ಹಾಗೆ ಅವನು ಹೇಳ್ತಾ ಇದ್ದಾನೆ ನನಗೆ ಅದು ಮಸಾಜ್ ಕ್ರೀಮ್ ಬಿಡಿ ಅಂತ. ನಾನು ಅಂದರೆ ವಾಯ್ಸ್ ಕೊಟ್ಟಿದ್ದೆ ಆಲ್ರೆಡಿ, ಮತ್ತು ವಾಯ್ಸ್ ತೆಗೆದದ್ದು ಮಗು ಅಳ್ತಾ ಇದ್ದ ನೋಡಿ. ಇದು ಸಹ ನಾನು ಮೀಶೋಲ್ಲಿ ತಂದದ್ದು. ಇದು ಐಸ್, ಇದು ನನ್ನದು ಮಸಾಜ್ ಕ್ರೀಮ್. ನಾನು ಕ್ರೀಮ್ ಯಾವುದು ಹಾಕಲ್ಲ, ಇದಕ್ಕೆ ನಾನು ನೀರು ತುಂಬಿಡ್ತೇನೆ. ಮತ್ತು ನನ್ನ ಚಿಕ್ಕ ಮಗದನಲ್ಲ, ಅಂದರೆ ಟ್ವಿನ್ಸ್ನಲ್ಲಿ ಅವನು ಸಹ ಐಸೇ ಯೂಸ್ ಮಾಡೋದು. ಅದರಲ್ಲಿ ತುಂಬ ಒಳ್ಳೆ ರಿಸಲ್ಟ್ ಇದೆ. ಜಸ್ಟ್ ನೀರು ತುಂಬಿಟ್ರೆ ಆಯಿತು. ಆದರೆ ಅವನು ನೀರು ತುಂಬಲಿಲ್ಲ, ಸ್ವಲ್ಪ ಅರ್ಧ ತುಂಬಿಟ್ಟಿದ್ದಾನೆ. ಇಲ್ಲಾಂದರೆ ನನಗೆ ತೋರಿಸ್ತಾ ಇದೆ ಯಾವ ಥರ ಓಪನ್ ಬರುವಾಗ ಯಾವ ಥರ ಬರುತ್ತೆ ಅಂತ. ನೋಡಿದ್ದು ನೀರೇ ಇದೆ, ಫುಲ್ಲು ನೀರು ಹಾಕಿ, ಐಸ್ ಸ್ವಲ್ಪನೇ ಇರೋದು, ಅದು ಫುಲ್ಲು ನೀರು ಹಾಕಿ ಐಸಾಗಿ ಇಡಬೇಕು. ತುಂಬ ದಿನಾಲೂ ಐಸಲ್ಲಿ ಮಸಾಜ್ ಮಾಡೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ಒಂದು ಕೆಲಸ ಮಾಡಿ, ಐಸ್ ದಿನಾಲೂ ಮಸಾಜ್ ಮಾಡಿ. ಅದು ಪಪ್ಪಾಯಿ ಮಸಾಜ್ ಕ್ರೀಮು ವಾರಕ್ಕೆ 2 ಸತಿ ಮಾಡಿ, ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಐಸಲ್ಲಿ ಅದು ನಮ್ಮ ಮಸಾಜ್ ಮಿಷಿನ್ ಬೇಕಂತ ಇಲ್ಲ, ಇದು ಕೈಯಲ್ಲೇ ಸ್ಕ್ರಬ್ ಮಾಡ್ಕೊಳ್ಳಿ. ಆಮೇಲೆ ವಾರಕ್ಕೆ 2 ಸತಿ ಇದು ಯೂಸ್ ಮಾಡಿ. ನಾನು ಇನ್ನೂ ಅದೇ ಥರ ಮಾಡಬೇಕು ಅಂತ ಅನಿಸಿದ್ದೇನೆ. ನೋಡುವ, ಇನ್ಶಾ ಅಲ್ಲಾ ಟ್ರೈ ಮಾಡುವ, ನಾವೆಲ್ಲ ಒಟ್ಟಿಗೆ ಟ್ರೈ ಮಾಡುವ. ನನಗೆ ತುಂಬ ಅಂತೂ ಇಷ್ಟ ಆಗಿದೆ. ಇದು ಐಸಿದು ತುಂಬ ಇಷ್ಟ ಆಗಿದೆ. ನಾನು ಇದು ಯೂಸ್ ಮಾಡಿ 1 ವರ್ಷ ಜಾಸ್ತಿನೇ ಆಯಿತು ಏನೋ. ಇದನ್ನೇ ನಾನು ಯೂಸ್ ಮಾಡೋದು, ಐಸೇ ಯೂಸ್ ಮಾಡೋದು ಸ್ಕಿನ್ನಿಗೆ. ನನ್ನ ಚಿಕ್ಕವನಿದ್ದಾನಲ್ಲ, ಅವನು ಸ್ವಲ್ಪ ಕಪ್ಪು ಇದ್ದ. ಸೊ ಅವನು ಇದರಲ್ಲಿ ಐಸೆಯನ್ನು ಸ್ಕ್ರಬ್ ಮಾಡಿ ಮಾಡಿ ಅವನ ಸ್ಕಿನ್ ವೈಟ್ ಮಾಡ್ಕೊಂಡಿದ್ದಾನೆ. ಅಂದರೆ ನಮ್ಮ ರಕ್ತ ರನ್ನಿಂಗ್ ಆಗುತ್ತೆ ಅಲ್ವಾ, ಮುಖದ್ದು ಆಗಲಿ. ಈಗ ಹೇಳ್ತಾರೆ ನೋಡಿ, ಎಕ್ಸಸೈಸ್ ಮಾಡ್ಕೊಳ್ಳಿ ರಕ್ತ ರನ್ನಿಂಗ್ ಆಗುತ್ತೆ ಅಂತ ಹೇಳಿ. ಅದೇ ಥರ ನಮ್ಮ ಮುಖದ್ದು ರನ್ನಿಂಗ್ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಸ್ಕಿನ್ ಗ್ಲೋ ಬರೋದು ಅಷ್ಟೇ. ಆ ಕ್ರೀಮು ಈ ಕ್ರೀಮೆಲ್ಲ ಹಚ್ಕೊಳ್ಬೇಡಿ, ಸ್ಕಿನ್ನನ್ನು ಹಾಳು ಮಾಡ್ಕೊಳ್ಬೇಡಿ. ಈ ಥರ ಒಂದು ತಗೊಂಡು ಬನ್ನಿ. ಇದಕ್ಕೇನು ಜಾಸ್ತಿ ರೇಟೇನು ಇಲ್ಲ, ಅದೇ 100 ರೂಪೀಸ್ ಒಳಗೇ ಇರ್ಬೋದು. ನಾನು ಇದು ಬೇಕು ಅಂದರೆ ನಾನು ನಿಮಗೆ ಲಿಂಕ್ ಹಾಕ್ತೀನಿ, ಯಾವುದು ಬೇಕು ಹೇಳಿ, ಅದನ್ನು ನಾನು ಲಿಂಕ್ ಖಂಡಿತವಾಗಿ ನಿಮಗೆ ಕಳಿಸ್ತೀನಿ. ಕಮೆಂಟ್ ಹಾಕಿ, ಸೊ ಕೊಡ್ತೀನಿ. ರಿಸಲ್ಟ್ ತುಂಬ ಬೆಸ್ಟ್ ಇದೆ. ಪಪ್ಪಾಯಿ ಕ್ರೀಮ್ ಆಗಲಿ, ಅಥವಾ ಮಸಾಜ್ ಮಿಷಿನ್ ಆಗಲಿ, ಅಥವಾ ಐಸ್ ಬಾಕ್ಸ್ ಆಗಲಿ, ತುಂಬಾ ಇದೆ. ನೀವು ಟ್ರೈ ಮಾಡಿ.
ನಾನು ನಿಮಗೆ ಹೇಳಿದೆ ಅಲ್ವಾ, ದಿನಾಲು ಐಸನ್ನು ಹಚ್ಚಿ ಬೆಸ್ಟ್. ಐಸ್ ಸ್ವಲ್ಪ ಹಚ್ಚಿದ ನಂತರ ನಿಮಗೆ ಪಪ್ಪಾಯಿ, ಒಬ್ಬೊಬ್ಬರಿಗೆ ಕ್ರೀಮ್ ಎಲ್ಲ ಆಗೋದಿಲ್ಲ, ಪಪ್ಪಾಯಿ ಆಗಲಿ ಯಾವುದು ಕ್ರೀಮ್ ಆಗೋಲ್ಲ ಅಂಥವ್ರು ಸ್ವಲ್ಪ ಎಣ್ಣೆ ಬೇಕಾದರೆ ಮಸಾಜ್ ಮಾಡ್ಕೊಳ್ಳಿ. ಯಾಕಂದರೆ ಮುಖದ ರಕ್ತ ರನ್ನಿಂಗ್ ಆಗುತ್ತೆ. ಸೊ ಆವಾಗ ನಮ್ಮ ಸ್ಕಿನ್ ಆಟೋಮೆಟಿಕ್ ಗ್ಲೋ ಬರುತ್ತೆ. ಯಾವುದು ಮೇಕಪ್ ಪ್ರೊಡಕ್ಟ್ಸ್ ಅದು ಇದು 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 ಅಂತ ಹಾಕಬೇಕಂತ ಇಲ್ಲ. ಬಟ್ ನನಗೆ ಮೇಕಪ್ ಮಾಡೋದು ಸ್ವಲ್ಪ ಇಷ್ಟ, ಆದರೆ ನನಗೆ ಮಾಡಲಿಕ್ಕೆ ಗೊತ್ತಿಲ್ಲ. ಅಂದರೆ ಸ್ಕಿನ್ನಿಗೆ ಯಾವುದು ಫಸ್ಟ್ ಹಾಕಬೇಕು, ಮುಖಕ್ಕೆ ಯಾವುದು ಹಾಕಬಾರ್ದು ಅಂತ ಗೊತ್ತಿಲ್ಲ. ನಾವು ಒಂದು ಸತಿ ನಮ್ಮ ನೇಬರ್ಸ್ ಒಬ್ಬರು ನನಗೆ ಮಾಡಿದರು, ಮೇಕಪ್ ಮಾಡಿದರು ಮದುವೆಗೆ. ಫಸ್ಟಿಗೆ ಏನು ಒಂದು 7-8 ಕ್ರೀಮ್ ಹಾಕಿದರು ಮುಖಕ್ಕೆ. ನನಗೇ ಶಾಕ್ ಆಯಿತು, ಏನಪ್ಪ ಇದು ಒಂದು ಇಷ್ಟೆಲ್ಲ ಹಚ್ಚಬೇಕು ಅಂತ ಹೇಳಿ. ಆದರೆ ಚೆಂದ ಮಾಡಿದರು. ನನ್ನ ಹಸ್ಬೆಂಡಿಗೆ ಸ್ವಲ್ಪ ಇಷ್ಟ. ಸೊ ಅವರು ನಮ್ಮ ಊರಿನವರಲ್ಲ, ಸ್ವಲ್ಪ ಹೊರಗಿದೆ ಊರಿನವರಲ್ವ, ಆ ಊರಿನವರಿಗೆಲ್ಲ ಜಾಸ್ತಿ ಅಲ್ಲ ಮೇಕಪ್ಸ್ ಎಲ್ಲ ಇಷ್ಟವ. ಸೊ ಹಾಗಾಗಿ ಮತ್ತು ಇದು ನೋಡಿ, ನಾನು ಸ್ಟ್ಯಾಂಡ್ ಕಳಿಸಿದ್ದೇನೆ. ಇದು ಸಹ ನಾನು ಮೀಶೋಯಲ್ಲೇ ಪರ್ಚೇಸ್ ಮಾಡಿದ್ದು, ಸಾರಿ ಫ್ಲಿಪ್ಕಾರ್ಟ್ಲೇ ಇರ್ಬೋದು ಪರ್ಚೇಸ್ ಮಾಡಿದ್ದು. ತುಂಬ ಒಳ್ಳೆ ಇದೆ. ಸೊ ಇದು ನಿಮಗೆ ಬೇಕಾದರೆ ನೀವು ತರಿಸ್ಬೋದು.